ಸೆಕೆ, ಈ ಫ್ಯಾನ್ ಗಾಳಿನೂ ತಾಗ್ತಾ ಇಲ್ಲ. ಈ ರೇವತಿಗೊಂದು ಕೆಲಸ ಸಿಗ್ಲಿ, ಒಂದು ಕೂಲರೇ ಇಟ್ಕೊಬಿಡ್ತೀನಿ. ನನ್ನ ಮಗಳ ಸಿರಿಗೆ ಏನಾದ್ರೂ ಮದುವೆ ಆದ್ರೆ ನನ್ನ ಅಳಿಮ ಹಿಂಗೇಳಿ ಮನೆ ತುಂಬಾ AC ಹಾಕ್ಸ್ಕೊಬಿಡ್ತೇನೆ. ರೇವತಿ, ಕೆಲ್ಸಕ್ಕೆ ತಾನೇ ಹೋದೆ, ಇಷ್ಟು ಬೇಗ ಬಂದಿದ್ಯಾ? ಕೆಲಸ ಮುಗೀತಾ? ಕೆಲಸ ಸಿಗ್ಲಿಲ್ಲ ರೀ. ಏನು, ಕೆಲ್ಸ ಸಿಗ್ಲಿಲ್ವಾ? ಬೇಡ ನೋಡೋ ರೇವತಿ, ನಾನು ಲತಾಕನ್ ಕೇಳಿದೆ ಕೆಲ್ಸ ಸಿಗುತ್ತಾ ಅಂತ. ಅದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಆ ಮನೆಯವ್ರಿಗೆ ಕೆಲ್ಸ ತುಂಬಾ ಅವಶ್ಯಕತೆ ಇದೆ, ಯಾರೇ ಕೆಲ್ಸಕ್ಕೆ ಹೋಗಿದ ತಕ್ಷಣ ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತ ಅಂದ್ಲು. ಅದ ಹೆಂಗ್ ಕೆಲ್ಸ ಸಿಗಲ್ಲ ಅಂದೆ? ದೊಡ್ಡದಾಗ ಕೆಲಸ ಮಾಡ್ತೀನಿ ಅಂತೀಯ, ಕೆಲಸ ಮಾಡಕ್ ಮೈ ಬಾರ ನಿನಗೆ? ಅವಳು ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡು ನನ್ನ ಹತ್ರ ಬಂದ್ಬಿಟ್ಟು ಕೆಲಸನೇ ಇಲ್ಲ ಅಂತ ರೈಲ್ ಬಿಡ್ತಾ ಇದೀಯಾ? ಲೇ, ಈ ಮನೇಲಿ ಕಸ ಹೊಡೆಯೋದು ಮುಸ್ರ ಸಿಕ್ಕದು ಅದೇ ಅಲ್ವಾ ಮಾಡೋದು? ಅದನ್ನೇ ಅಲ್ಲಿ ಮಾಡಕ್ ಮೈ ಬಾರಣ ನಿನ್ಗೆ? ನೋಡ್ರಿ, ನಾನು ಆ ಮನೆ ಕೆಲ್ಸಕ್ಕೆ ಹೋಗಲ್ಲ. ನಂಗೆ ಗೊತ್ತು ಕಣೆ, ನಂಗೆ ಗೊತ್ತಿತ್ತು ನಿನಗೆ ನನ್ನನ್ನ ಕೆಲಸ ಕಳಿಸ್ಬೇಕು ಅಂತ ಇದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಯೋಗ್ಯತೆಗೆ ತಕ್ಕಂಗೆ ಕೆಲಸ ಸಿಗ್ತಾ ಇಲ್ಲ, ಅದಕ್ಕೆ ನಾನೆಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಆದ್ರೆ ನಿನಗೇನು, ಅಷ್ಟ ತಿಂಗಳು ಪೂರ್ತಿ ದುಡಿದ್ರೆ ಹೆಂಗೋ ಜೀವನ ನಡೀತಾ ತಾನೆ? ನಾನು ಬೇರೆ ಏನಾದರೂ ಕೆಲಸ ಹುಡುಕ್ತೀನಿ, ಆದ್ರೆ ಆ ಮನೆ ಕೆಲ್ಸಕ್ಕೆ ಮಾತ್ರ ನಾನು ಹೋಗಲ್ಲ. ಹೌದೌದು, ನಿನಗೆ AC ಆಫೀಸಲ್ಲಿ ಕೆಲಸ ಕಾಯ್ಕೊಂಡಿರುತ್ತೆ. ಏನ್ ಹೇಳಿ ಇವಳಿಗೆ? ಲೇ, ಈಗಿನ ಕಾಲದಲ್ಲಿ ಕೆಲಸ ಸಿಗದೆ ಕಷ್ಟ ಕಣೆ, ಅಂತದ್ರಲ್ಲಿ ನಿಂಗೆ ಸಿಕ್ಕಿದೆ, ಮಾಡಕ್ಕೇನ್ ರೋಗ ನಿನಗೆ? ನೋಡಿ, ದಯವಿಟ್ಟು ನನ್ನನ್ನು ಏನು ಕೇಳಬೇಡಿ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಏನಾಯ್ತಪ್ಪ ಇವಳಿಗೆ? ಬೆಳಿಗ್ಗೆ ನೋಡಿದ್ರೆ ಕೆಲ್ಸಕ್ಕೆ ಉತ್ಸಾಹದಿಂದ ಓದ್ಲು, ಈಗ ನೋಡಿದ್ರೆ ಕೆಲ್ಸನೇ ಬೇಡ ಅಂತ ಇದ್ದಾಳೆ. ಹಿಂಗಾದ್ರೆ ತಿಂಗಳು ತುದಿಲಿ ದುಡ್ಡು ಬರಲ್ವೇ? ಮನೆ ಹೇಗ್ ನಡ್ಸೋದು? ಅಯ್ಯೋ ಭಗವಂತ, ಏನು ವಿಡಿಯೋ ಮಾಡ್ಕೊಂಡಿದ್ದಾಳ? ಏನಮ್ಮ ನೀನು ಸ್ವಲ್ಪ ಹುಷಾರಾಗಿರೋದಲ್ವಾ? ಆರಾಧನಾ ತುಂಬಾ ಚಾಲಾಕಿ. ಬೈ ಚಾನ್ಸ್ ಅವಳು ಆ ವಿಡಿಯೋನ ಸುಶಾಂತ್ ತೋರಿಸ್ಬಿಟ್ರೆ? ಬೈ ಚಾನ್ಸ್ ಏನು, ಅವಳು ಸುಶಾಂತ್ಗೆ ಆ ವಿಡಿಯೋನ ತೋರಿಸ್ತಾಳೆ. ಆ ಉದ್ದೇಶಕ್ಕೆ ಅವಳು ವಿಡಿಯೋ ಮಾಡ್ಕೊಂಡಿರೋದು. ಇನ್ನ ನಿನ್ನ ಕತೆ. ಮಗ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೆದ್ರಿರೋರ್ ಮೇಲೆ ಹಾವು ಹಾಕಿದ್ರು ಅನ್ನೋ ತರ ಯಾಕೆ ಏನೇನೋ ಹೇಳಿ ನನ್ನ ಇಷ್ಟ ಎದುರಿಸ್ತಿದ್ದೀರಾ? ಅಯ್ಯೋ, ಸುಮ್ನೆ ಹೇಳ್ತಾ ಇಲ್ಲ ಅಮ್ಮ, ನಾನು ಆಗೋದನ್ನೇ ಹೇಳ್ತಾ ಇರೋದು. ಆ ಥರ ಆಗೋ ಹಾಗಿಲ್ಲ ಮಾವ, ಏನಾದರೂ ಸೊಲ್ಯೂಷನ್ ಕೊಡಿ. ಏನೇ ಆದ್ರೂ ಆರಾಧನ ಸುಶಾಂತ್ಗೆ ಆ ವಿಡಿಯೋನ ತೋರಿಸ್ಬಾರ್ದು ಅಷ್ಟೇ. ಮಾವ, ಏನಾದರೂ ಸೊಲ್ಯೂಷನ್ ಕೊಡಿ. ಏನೇ ಆದ್ರೂ ಆರಾಧನ ಸುಶಾಂತ್ಗೆ ಆ ವಿಡಿಯೋನ ತೋರಿಸ್ಬಾರ್ದು ಅಷ್ಟೇ. ಅಮ್ಮು, ಏನಾಯ್ತು? ಅವ ಸುಶಾಂತ್ ಫೋನ್ ಮಾಡ್ತಿದ್ದಾನೆ. ಆರಾಧನಾ ಏನಾದ್ರೂ ಅವನಿಗೆ ವಿಡಿಯೋ ಕಳ್ಸಿರ್ಬೋದಾ? ಹೌದು ಅಮ್ಮು, ಇಲ್ಲಾಂದ್ರೆ ಅವನು ಯಾಕೆ ನಿನಗೆ ಫೋನ್ ಮಾಡ್ತಾನೆ ಹೇಳು? ಯಾವುದಕ್ಕೂ ಒಂದ್ಸಲ ಫೋನ್ ಪಿಕ್ ಮಾಡಿ ಮಾತಾಡು, ಏನು ಅಂತ ಕೇಳು. ನೋ ಮಾವ, ನಾನು ಕಾಲ್ ರಿಸೀವ್ ಮಾಡಲ್ಲ. ಸುಶಾಂತ್ಗೆ ಏನಾದರೂ ವಿಷಯ ಗೊತ್ತಾಗಿದ್ರೆ ನನ್ನಿಂದ ಅವನ್ನ ಫೇಸ್ ಮಾಡೋಕ್ಕಾಗಲ್ಲ. ಮಾವ, ಏನಾಯ್ತು? ಅಮ್ಮ, ಸುಶಾಂತ್ ನನಗೆ ಕಾಲ್ ಮಾಡ್ತಾ ಇದ್ದಾನೆ. ರೇವತಕ್ಕ ಇಲ್ಲಿದ್ದೀರಾ? ರೇವತಕ್ಕ, ಲತಾ, ರೇವತಕ್ಕ, ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೆಲ್ಸ ಬೇಕು ಅಂತ ಅಷ್ಟೊಂದು ಕೇಳ್ಕೊಂಡ್ರಿ ಅಂತ ಎಲ್ಲಾ ಕಡೆ ವಿಚಾರಿಸಿ ಆ ಮನೆಯವ್ರ ಹತ್ರ ಮಾತಾಡಿ ನಿಮ್ಮನ್ನ ನಾನಲ್ಲ ಕಳಿಸ್ದೆ. ನೀವ್ ಅಲ್ಲಿಗೆ ಹೋದ ತಕ್ಷಣ ಆ ಮನೆಯವರು ನಿಮ್ಮನ್ನ ಮಾತಾಡ್ಸಕ್ಕೆ ಅಂತ ಆಚೆ ಬಂದ್ರಂತೆ. ಆದ್ರೆ ನೀವ್ ಏನು ಮಾತಾಡದೆ ಹಾಗೆ ಬಂದ್ರಂತೆ. ಅಲ್ಲ ಅಕ್ಕ, ನಾನು ಅವ್ರಿಗೆ ಫೋನ್ ಮಾಡಿ
ಬರ್ತಿರೋದು ನನಗೆ ತುಂಬಾ ಬೇಕಾದವರು, ಸ್ವಲ್ಪ ಜಾಸ್ತಿನೇ ಸಂಬಳ ಕೊಡಿ ಅಂತ ಹೇಳಿದ್ದೆ. ಪಾಪ ಅವ್ರು ಅದಕ್ಕೂ ಒಪ್ಕೊಂಡಿದ್ರು. ಆದ್ರೆ ನೀವ್ ಯಾಕೆ ಹೀಗ್ ಮಾಡಿದ್ರಿ ಅಕ್ಕ? ಲತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಆ ಮನೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಅದೇ ಯಾಕೆ ಅಂತ? ಯಾವ ಕೆಲಸ ಆದ್ರೂ ಮಾಡ್ತೀನಿ ಅಂತ ಹೇಳಿದ್ರಿ. ಆ ಮನೆಯವರು ತುಂಬಾ ಒಳ್ಳೆಯವರು, ಒಳ್ಳೆ ಸಂಬಳ ಬೇರೆ ಕೊಡ್ತಿದ್ದಾರೆ. ಆದ್ರೂ ಯಾಕೆ ಬೇಡ ಅಂತಿದ್ದೀರಾ? ಲತಾ, ನಿನ್ನ ಹತ್ರ ಮುಚ್ಚಿಡಕ್ಕೆ ಏನಿದೆ? ಆ ಮನೆ ಇರೋದು ನಮ್ಮ ಆರಾಧನಾ ಮನೆ ಪಕ್ಕದಲ್ಲಿ. ನಾನು ಹೆಂಗ ಆ ಮನೆ ಕೆಲ್ಸಕ್ಕೆ ಹೋಗಕ್ಕಾಗತ್ತೆ ಹೇಳು? ಅಪ್ಪಿ ತಪ್ಪಿ ಆರಾಧನೋ ಅವ್ರ ಮನೆಯವರು ಯಾರಾದ್ರೂ ನೋಡಿದ್ರೆ ಅವಮಾನ ಆಗದ್ ಯಾರಿಗೆ ಹೇಳು? ನಮ್ಮ ಆರಾಧಂಗೆ ಅಲ್ವಾ ಪಾಪ. ಅದಕ್ಕೆ ನಾನಲ್ಲಿ ಕೆಲ್ಸಕ್ಕೆ ಹೋಗಲ್ಲ. ಅಯ್ಯೋ ಹೌದಾ ರೇವತಕ್ಕ, ದಯವಿಟ್ಟು ನನ್ನ ಕ್ಷಮಿಸಿ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಹೌದು, ನೀವು ಹೇಳೋದು ಸರಿನೇ. ನಿಮ್ಮ ಮಗಳ ಮನೆ ಪಕ್ಕದ ಮನೆಗೆ ನೀವು ಕೆಲ್ಸಕ್ಕೆ ಹೋಗೋದು ನಿಮ್ಮ ಮರ್ಯಾದೆಗೂ ಅವ್ರ ಮರ್ಯಾದೆಗೂ ಸರಿ ಇರಲ್ಲ. ಇದೆಲ್ಲ ಸರಿ ಹೋಗೋದು ಇಲ್ಲ. ಲತಾ, ನೀನ್ ಹೇಳಿದೀಯ ಅಂತ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ಸಂಬಳ ಚೆನ್ನಾಗಿದೆ ಅಂತ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿದ್ದೆ, ನನಗೆ ತುಂಬಾ ಭಯ ಆಯ್ತು. ಸತ್ಯ, ಆರಾಧನಾ ಮನೆಯವ್ರು ಯಾರೂ ನನ್ನ ನೋಡಿಲ್ಲ. ಆ ಮನೆಯವ್ರ ಹತ್ರ ಸರಿಯಾಗಿ ಮಾತಾಡ್ದೆ, ಹಾಗೆ ಬಂದ್ಬಿಟ್ಟೆ. ಲತಾ, ಈ ವಿಷಯ ಇವ್ರಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ನೀನು ಹೇಳಕ್ ಹೋಗ್ಬೇಡ. ಆಯ್ತಕ್ಕ, ನಾನು ಹೇಳಲ್ಲ. ನೋಡು, ಸಂಬಳ ಕಮ್ಮಿ ಇದ್ರೂ ಪರವಾಗಿಲ್ಲ, ಇಲ್ಲೇ ಹತ್ರದಲ್ಲೇ ಎಲ್ಲಾದ್ರೂ ಕೆಲಸ ನೋಡ್ತೀಯಾ? ಆಯ್ತು, ಹುಡುಕ್ತೀನಿ, ಬರ್ತೀನಿ. ಅಯ್ಯೋ, ನಾನು ರಿಸೀವ್ ಮಾಡಿಲ್ಲ ಅಂದ್ರೆ ಅವನು ನಿಮ್ಮ ಅಮ್ಮಂಗೂ ಅಪ್ಪಂಗೂ ಫೋನ್ ಮಾಡ್ತಾನೆ. ಆಮೇಲೆ ಭಾವನ್ ತನಕ ಈ ವಿಷಯ ಹೋಗುತ್ತೆ. ಅದ್ರ ಬದಲು ನಮ್ಮಲ್ಲೇ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಇರು, ರಿಸೀವ್ ಮಾಡ್ತೀನಿ. ಹಲೋ ಸುಶಾಂತ್, ಹೇಳಪ್ಪ. ಮಾವ, ಅಕ್ಕಂಗೆ ಫೋನ್ ಕೊಡಿ. ಅಮ್ಮಗ ಯಾಕೋ? ನಾನು ಅವಳ ಜೊತೆ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ. ಬೇಗ ಫೋನ್ ಕೊಡಿ. ನಾನು ಅವಳಿಗೆ ಕಾಲ್ ಮಾಡಿದೆ, ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಸರಿ ಕಣೋ, ಅಮ್ಮ ಎಲ್ಲಿದ್ದಾಳೋ ಗೊತ್ತಿಲ್ಲ, ಕರಿತೀನಿರು. ಅಮ್ಮೋ, ಅಮ್ಮೋ. ಅಯ್ಯೋ, ಎಲ್ಲೂ ಕಾಣ್ತಾನೆ ಇಲ್ವಲ್ಲಪ್ಪ. ಇರು ಒಂದು ನಿಮಿಷ, ಹೊರಗಡೆ ನೋಡ್ತೀನಿ. ಇಲ್ಲಿ ಕಾಣಿಸಿದ್ಲು. ಅಮ್ಮೋ, ನಿನ್ ತಮ್ಮ ಫೋನ್ ಮಾಡಿದ್ದಾನಮ್ಮ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತೆ. ಮಾತಾಡು. ಹೇಳು ಸುಶಾಂತ್. ಅಕ್ಕ, ನೀನೀಗ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಶಾಂತ್, ನಾನೇನೋ ಮಾಡಿದೆ? ಮತ್ತಿನ್ನೇನು, ಅತ್ತೆ ಸೊಸೆನ ಒಂದು ಮಾಡ್ತೀನಿ ಅಂತ ನನ್ನನ್ನು ಇಲ್ಲಿ ಕಳಿಸಿ ನನ್ಗೇನು ಅಪ್ಡೇಟೇ ಕೊಡ್ತಿಲ್ಲ. ಓ, ಆ ವಿಷಯನ ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ ಸುಶಾಂತ್. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಕಣೋ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಕ್ಕ, ಆದರೆ ಈಗ ನಿನ್ನಿಂದ ನನಗೆ ಇನ್ನೊಂದು ಹೆಲ್ಪ್ ಬೇಕು. ಹೆಲ್ಪ? ಏನು ಹೇಳೋ? ಅಕ್ಕ, ಆರಾಧನಾ ಅವ್ರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಸರಿಯಾಗಿ ಹೇಳ್ಕೊಂಡೇ ಇಲ್ಲ. ವಾಪಸ್ ಬಂದಮೇಲೆ ನನ್ನ ಹೆಂಡತಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸೆಟಪ್ಗೆಲ್ಲ ನೀನು ಹೆಲ್ಪ್ ಮಾಡಬೇಕು, ಓಕೆನಾ? ಅಷ್ಟೇನಾ? ನಿನ್ನ ಪ್ರೀತಿಗೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಕಣೋ. ನಾನು ಹೆಲ್ಪ್ ಮಾಡ್ತೀನಿ. ಸೋ ಸ್ವೀಟ್ ಆಫ್ ಯು ಅಕ್ಕ. ಹಾಗೆ ರಿಂಗು ನೀನೇ ಸೆಲೆಕ್ಟ್ ಮಾಡಬೇಕು. ಓಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಿನ್ನ ಥರನೇ ಅಕ್ಕ ಸಿಗಬೇಕು. ನನಗಂತೂ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀಯ. ಐ ಲವ್ ಯು ಸೋ ಮಚ್. ಅಬ್ಬಾ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ನೀನು.
ಇನ್ನು 100 ವರ್ಷ ಆಯ್ಸ್ ಬಿಡು. ಹಾಗಂತ ಸುಮ್ಮನಿರಕ್ಕಾಗಲ್ಲ ಮಾವ. ಹೇಗಾದ್ರೂ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಬೇಕು. ಸುಶಾಂತ್ ಇನ್ನು 2 ದಿನದಲ್ಲಿ ಮನೆಗೆ ವಾಪಸ್ ಬರ್ತಾನೆ. ಆಗ ವಿಡಿಯೋ ತೋರಿಸ್ಬೋದು ಅನ್ಕೊಂಡಿರ್ಬೋದಲ್ಲ ಅವಳು. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಮಾವ. ಹೌದು ಅಮ್ಮ, ಆ ಆರಾಧನ ಹತ್ರ ಆ ವಿಡಿಯೋ ಇದ್ರೆ ಯಾವತ್ತಿದ್ರೂ ಡೇಂಜರೇ. ಉರಿತಿದ್ಯಾ ಅತ್ತೆ? ಒಂದೇ 1 ನಿಮಿಷ, ಉರಿ ಕಮ್ಮಿ ಆಗುತ್ತೆ. ನೋಡ್ಕೊಂಡು ತರಕಾರಿ ಕಟ್ ಮಾಡಬೇಕು ಅಲ್ವಾ ಅತ್ತೆ? ತುಂಬಾ ಗಾಯ ಆಯ್ತು ಅನ್ಸುತ್ತೆ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅಡ್ಗೆ ಮನೆಗೆ ಬರಬೇಡ ಅಂತ ಹೇಳಿಲ್ವಾ ನಾನು ನಿಮ್ಗೆ? ಅತ್ತೆ, ಎಷ್ಟು ದಿನ ಅಂತ ಹೀಗೆ ಹೇಳಿ? ನಿಮಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ? ಇನ್ ಮುಂದೆ ಅಡುಗೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ನೀವು ಆರಾಮಾಗಿರಿ. ನನಗೆ ಕೆಲಸ ಮಾಡಿ ಸುಸ್ತಾದ್ರೆ ಅಥವಾ ಬೇಜಾರಾದ್ರೆ ಇನ್ನು 4 ಜನ ಕೆಲಸದವ್ರನ್ನ ಕರ್ಕೊಬಂದು ನಾನು ಕೆಲಸ ಮಾಡಿಸ್ಕೋತೀನಿ. ನಿನ್ನ ಉಪಕಾರ ನನಗೆ ಬೇಕಾಗಿಲ್ಲ. ನನಗೆ ಗೊತ್ತು ಅತ್ತೆ, ನೀವು ಯಾಕೆ ನನ್ನನ್ನ ಅಡುಗೆ ಮನೆ ಒಳಗೆ ಬಿಟ್ಕೊಳಲ್ಲ ಅಂತ. ಏನ್ ಗೊತ್ತು ನಿನ್ಗೆ? ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತೀನಿ. ಅದನ್ನೆಲ್ಲ ಮಾಡಿದ್ರೆ ಎಲ್ಲಿ ನನ್ನ ಸೊಸೆ ಅಂತ ಒಪ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಭಯ ಅಲ್ವಾ ನಿಮ್ಗೆ? ಅದಕ್ಕೆ ಅಡುಗೆ ಮನೆಗೆ ಬರೋದಕ್ಕೆ ಬಿಡ್ತಿಲ್ಲ. ನನಗೇನು ಆ ಥರ ಭಯ ಇಲ್ಲ. ಹೌದಾ? ಸರಿ, ಹಾಗಿದ್ರೆ ನೀವು ಅದನ್ನ ಪ್ರೂವ್ ಮಾಡಿ ನೋಡೋಣ. ಏನ್ ಪ್ರೂವ್ ಮಾಡ್ಬೇಕು? ನನ್ನ ಮೇಲೆ ನಿಮಗೆ ಯಾವುದೇ ಥರದ ಭಾವನೆ ಇಲ್ಲ ಅಂತ ಪ್ರೂವ್ ಮಾಡಿ. ಅದ್ರಲ್ಲಿ ಪ್ರೂವ್ ಮಾಡಕ್ಕೇನಿದೆ? ನನಗೆ ನಿನ್ ಮೇಲೆ ಯಾವುದೇ ತರದ ಭಾವನೆನೂ ಇಲ್ಲ. ನಿನ್ನ ಈ ಮನೇಲಿ ಒಬ್ಳು ಅಂತ ನಾನು ಅನ್ಕೊಂಡೇ ಇಲ್ಲ. ಮತ್ ಯಾಕೆ ನಾನ್ ಹತ್ರ ಬಂದ್ರೆ ನೀವು ಇಷ್ಟೊಂದು ಭಯ ಪಟ್ಕೊಳ್ಳೋದು? ನಾನ್ ಹತ್ರ ಬಂದ್ರೆ ನೀವೆಲ್ಲಿ ನನ್ನ ವಿಷಯದಲ್ಲಿ ಕರ್ಗ ಹೋಗ್ತಿರೋ ಅಂತ ಭಯ ತಾನೇ ನಿಮ್ಗೆ? ನನಗಂತ ಭಯ ಇಲ್ಲ. ನನಗೆ ಯಾವ ಭಯನೂ ಇಲ್ಲ ಅಂತ ಹೇಳಿದ್ನಲ್ಲ. ಹಾಗಿದ್ರೆ ನಾನು ಅಡುಗೆ ಮನೆಗೆ ಬಂದು ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ನೀವೇನು ಅನ್ಬಾರ್ದು, ನನ್ನಿಂದ ದೂರನೂ ಹೋಗ್ಬಾರ್ದು, ಸರಿನಾ? ನನಗೆ ನಿನ್ ಜೊತೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಇದನ್ನೇ ನೋಡಿ, ಇದನ್ನೇ ನನ್ನ ಭಯ ಅಂತ ಹೇಳ್ತಿರೋದು. ನೀವು ಒಪ್ಕೋತಿಲ್ಲ ಅಷ್ಟೆ. ಪ್ರೂವ್ ಮಾಡಿ ಅಂದ್ರೂ ಕೇಳ್ತಿಲ್ಲ. ಇರ್ಲಿ ಬಿಡಿ, ನನ್ಗೆಲ್ಲ ಅರ್ಥ ಆಗುತ್ತೆ ಅತ್ತೆ. ನನಗೆ ನೀವು ಸೋಲ್ತೀರಾ ಅಂತ ನನ್ನಿಂದ ದೂರ ಹೋಗ್ತಿದ್ದೀರಾ. ನಿನಗೇನೆ ಸೋಲೋದು ನಾನು? ನಿನ್ ಜೊತೆ ನಾನಿದ್ರೆ ನಿನಗ್ ಮಾರ್ ಹೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಆಯ್ತು, ಪ್ರೂವ್ ಮಾಡ್ತೀನಿ. ನೀನು ನನ್ ಜೊತೆನೆ ಅಡ್ಗೆ ಮನೇಲಿರು. ಅದ್ ಏನಾಗುತ್ತೋ ನೋಡೇ ಬಿಡೋಣ. ಸರಿ, ಹಾಗಿದ್ರೆ ನೀವು ಅದೇನೋ ಅಡುಗೆ ಮಾಡ್ತಿದ್ರಲ್ಲ, ಅದೇನು ಅಂತ ನನಗೆ ಹೇಳಿ, ನಾನು ಮಾಡ್ತೀನಿ. ನಿನಗೆ ನಾನು ಅಡ್ಗೆ ಹೇಳ್ಕೊಡ್ಬೇಕಾ? ಅಮ್ಮನವ್ರೆ, ಸುಮ್ಮನೆ ಒಪ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಸೊಸೆ ನೀವು ಸೋಲ್ತೀರಾ ಅಂತ ಭಯ ಅನ್ಕೊಂತಾಳೆ. ಅದಕ್ಕೆ ಅವಕಾಶ ಕೊಡಬೇಡಿ.